ರಾಘವ ಒಬ್ಬ ಫೋಟೋಗ್ರಾಫರ್. ಹಳೆಯ ಕಟ್ಟಡಗಳ ಫೋಟೋ ತೆಗೆಯುವುದು ಅವನ ಹವ್ಯಾಸ. ಒಮ್ಮೆ ಅವನು ಪಶ್ಚಿಮ ಘಟ್ಟದ ದಟ್ಟ ಅಡವಿಯ ಮಧ್ಯೆ ಇರುವ ಒಂದು ಬ್ರಿಟಿಷರ ಕಾಲದ ಹಳೆಯ ಅತಿಥಿಗೃಹಕ್ಕೆ ಹೋದನು. ಅಲ್ಲಿನ ಜನರು ಆ ಬಂಗಲೆಯ ಬಗ್ಗೆ ವಿಚಿತ್ರವಾದ ಮಾತುಗಳನ್ನು ಆಡುತ್ತಿದ್ದರು. ಆದರೆ ರಾಘವನಿಗೆ ದೆವ್ವದ ಮೇಲೆ ನಂಬಿಕೆ ಇರಲಿಲ್ಲ. ಅಂದು ರಾತ್ರಿ ಮಳೆ ಸುರಿಯುತ್ತಿತ್ತು. ಬಂಗಲೆಯ ಒಳಗಿನ ದೊಡ್ಡ ಹಾಲ್ನಲ್ಲಿ ರಾಘವ ತನ್ನ ಕ್ಯಾಮೆರಾ ಸರಿಪಡಿಸಿಕೊಳ್ಳುತ್ತಿದ್ದಾಗ ಮೇಲಿನ ಮಹಡಿಯಿಂದ ಯಾರೋ ಓಡುತ್ತಿರುವ ಶಬ್ದ ಕೇಳಿಸಿತು. ಟಪ್ 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 ಎಂದು ಹೆಜ್ಜೆ ಸದ್ದುಗಳು ಹತ್ತಿರವಾಗುತ್ತಿದ್ದವು. ರಾಘವ ಮೆಲ್ಲನೆ ಮೆಟ್ಟಿಲು ಹತ್ತಿ ಮೇಲೆ ಹೋದನ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಒಂದು ಕೋಣೆಯ ಬಾಗಿಲು ಅರ್ಧ ತೆರೆದಿತ್ತು. ಅದರ ಒಳಗಿನಿಂದ ಹಳೆಯ ಸುಗಂಧ ದ್ರವ್ಯದ ವಾಸನೆ ಬರುತ್ತಿತ್ತು. ಅವನು ಆ ಕೋಣೆಯೊಳಗೆ ಹೋಗಿ ದೀಪ ಹಚ್ಚಿದನು. ಎದುರಿಗಿದ್ದ ದೊಡ್ಡದಾದ ಹಳೆಯ ಕನ್ನಡಿಯಲ್ಲಿ ತನ್ನ ಫೋಟೋ ತೆಗೆದುಕೊಳ್ಳಲು ಹೋದಾಗ ಅವನಿಗೆ ಆಘಾತ ಕಾದಿತ್ತು. ಕ್ಯಾಮೆರಾದ ಲೆನ್ಸ್ನಲ್ಲಿ ನೋಡಿದಾಗ ಕನ್ನಡಿಯೊಳಗೆ ರಾಘವನ ಹಿಂದೆ ಒಬ್ಬ ಬಿಳಿ ಉಡುಪು ಧರಿಸಿದ ವ್ಯಕ್ತಿ ನಿಂತಿದ್ದನು. ಆದರೆ ರಾಘವ ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಗಾಬರಿಯಾದ ರಾಘವ ಕೆಳಗೆ ಓಡಿಬರಲು ಪ್ರಯತ್ನಿಸಿದನು. ಆದರೆ ಬಂಗಲೆಯ ಮುಖ್ಯ ಬಾಗಿಲು ತಾನಾಗಿಯೇ ಲಾಕ್ ಆಗಿತ್ತು. ಇದ್ದಕ್ಕಿದ್ದಂತೆ ಎಲ್ಲಾ ಲೈಟ್ಗಳು ಆರಿಹೋದವು. ಕತ್ತಲೆಯಲ್ಲಿ ಅವನ ಕಿವಿಯ ಬಳಿ ಯಾರೋ ತಣ್ಣಗೆ ಉಸಿರಾಡಿದಂತಾಯಿತು. ನನ್ನ ಫೋಟೋ ತೆಗೆಯುತ್ತೀಯಾ ಎಂಬ ಒರಟಾದ ದನಿ ಕೇಳಿಸಿತು. ರಾಘವ ಹೆದರಿ ತನ್ನ ಕ್ಯಾಮೆರಾದ ಫ್ಲಾಶ್ ಬಟನ್ ಒತ್ತಿದನು. ಆ ಕ್ಷಣದ ಬೆಳಕಿನಲ್ಲಿ ಅವನು ಕಂಡ ದೃಶ್ಯ ಭಯಾನಕವಾಗಿತ್ತು. ಆ ಬಿಳಿ ವ್ಯಕ್ತಿಯ ಮುಖದಲ್ಲಿ ಕಣ್ಣುಗಳೇ ಇರಲಿಲ್ಲ. ಮರುದಿನ ಬೆಳಿಗ್ಗೆ ಗ್ರಾಮಸ್ಥರು ಬಂದು ನೋಡಿದಾಗ ರಾಘವ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದನು. ಅವನ ಕ್ಯಾಮೆರಾದಲ್ಲಿ ಕೇವಲ ಒಂದು ಫೋಟೋ ಇತ್ತು. ಅದು ಖಾಲಿ ಕೋಣೆಯ ಫೋಟೋ. ಆದರೆ ಅಲ್ಲಿ ಒಂದು ಗಾಳಿಯಲ್ಲಿ ತೇಲುತ್ತಿರುವ ಕಪ್ಪು ನೆರಳು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ರಾಘವ ಅಲ್ಲಿಂದ ಜೀವ ಉಳಿಸಿಕೊಂಡು ಬಂದರೂ ಅಂದಿನಿಂದ ಇಂದಿನವರೆಗೂ ಅವನು ಕತ್ತಲೆಯಲ್ಲಿ ಒಬ್ಬನೇ ಇರಲು ಹೆದರುತ್ತಾನೆ. ಹಳ್ಳಿಯ ಹಿರಿಯರು ಹೇಳುವ ಪ್ರಕಾರ 100 ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿದ್ದ ಒಬ್ಬ ಕಲಾವಿದ ತನ್ನ ಫೋಟೋ ಸರಿಯಾಗಿ ಬಂದಿಲ್ಲವೆಂಬ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನಂತೆ. ಇಂದಿಗೂ ಆತ ತನ್ನ ಸರಿಯಾದ ಫೋಟೋಗಾಗಿ ಕಾಯುತ್ತಿದ್ದಾನಂತೆ.